ಕಣಾಯು ಚಿರಾಯು ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಕೊನೆಯ ಕಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು 2 ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ 100 ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರ್ಯ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ನಾಟಿಕಲ್. ದೂರವಾಣಿ ಸಂಖ್ಯೆ 22033331 ಹಾಗೂ 22033332. STD ಕೋಡ್ 0824. ಇಂದಿನ ಕಣಾಯು ಚಿರಾಯು ಕಾರ್ಯಕ್ರಮದ ಕೊನೆಯ ಕಂತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಕೆಳಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಣಾಯು ಚಿರಾಯು ಈ ಸರಣಿಯ ಈ ಅವಧಿಯ ಕೊನೆಯ ಕಂತಿನಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಜೊತೆಗಿದ್ದಾರೆ ಕಣಚೂರು ಆಯುರ್ವೇದ ಕಾಲೇಜು ಆಸ್ಪತ್ರೆ ಇಲ್ಲಿನ ವೈದ್ಯಕೀಯ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಆಯುರ್ವೇದದ ಕುರಿತು ಬಹಳಷ್ಟು ಮಾಹಿತಿಗಳನ್ನ ಈ ಒಂದು ಸರಣಿಯಲ್ಲಿ ನಾವು ಪ್ರಸಾರ ಮಾಡಿದ್ದೇವೆ. ಇವತ್ತಿನ ಈ ಒಂದು ಕಂತಿನಲ್ಲಿ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ನೀಡೋಣ. ಖಂಡಿತವಾಗಿ. ಈಗ ಆಯುರ್ವೇದದ ಬಗ್ಗೆ ಹೇಳೋದಾದ್ರೆ, ಈಗ ಸಾಮಾನ್ಯವಾಗಿ ಜನರಲ್ಲಿ ಒಂದು ನಂಬಿಕೆ ಇರುತ್ತೆ, ಅಂದ್ರೆ ಇಂತಹ ಕಾಯಿಲೆಗಳಿಗೆ ಆಯುರ್ವೇದ ಒಳ್ಳೆಯದು, ಇಂತಹ ಕಾಯಿಲೆಗಳಿಗೆ ಇಂಗ್ಲಿಷ್ ವೈದ್ಯ ಪದ್ಧತಿ ಒಳ್ಳೆಯದು ಅಂತ ಹೇಳಿ. ತಮ್ಮ ಪ್ರಕಾರ ಆಯುರ್ವೇದ ಗುಣಪಡಿಸುವಂತಹ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಯಾವುದೆಲ್ಲ, ಯಾವುದಕ್ಕೆಲ್ಲ ಆಯುರ್ವೇದ ಉತ್ತಮವಾದಂತಹ ಒಂದು ವೈದ್ಯ ಪದ್ಧತಿ ಅಂತ ತಾವು ಹೇಳ್ತೀರಾ? ಜನಮಾನಸದಲ್ಲಿ ಸಹ ಈ ಒಂದು ವೈಪರೀತ್ಯತೆ ಇದೆ. ಅಸಲಿಗೆ ಕಾಯಿಲೆ ಅನ್ನುವಂಥದ್ದು ಅದರಲ್ಲಿ 2 ಭೇದಗಳು ಅಥವಾ ಪ್ರಕಾರಗಳು ಇಲ್ಲ. ಒಬ್ಬ ಮನುಷ್ಯನಿಗೆ ತನ್ನ ಸ್ವಾಭಾವಿಕವಾದಂತಹ ಪ್ರಕ್ರಿಯೆಗಳು ಅಸ್ತವ್ಯಸ್ತವಾದಾಗ, ಅದು ಕ್ರಿಯಾತ್ಮಕವಾಗಿರ್ಬೋದು, ರಚನಾತ್ಮಕವಾಗಿರ್ಬೋದು. ಕ್ರಿಯಾತ್ಮಕ ಅಂದ್ರೆ ಶ್ವಾಸಕೋಶ, ಜಠರ ಇತ್ಯಾದಿಗಳಲ್ಲಿ ಆಗುವಂತ ವ್ಯೂಹ, ಜೀರ್ಣಾಂಗ ವ್ಯೂಹದ ತೊಂದರೆಗಳು ಅಥವಾ ಮೂತ್ರಜನಕ ತೊಂದರೆ ಇತ್ಯಾದಿಗಳಿಂದ ಶರೀರದ ಒಳಗೆ ಆಗುವಂತದ್ದಾದ್ರೆ, ಶರೀರದ ಹೊರಗೆ ಮೂಳೆ ಮುರಿತ ಇರಬಹುದು ಅಥವಾ ಗಾಯ ಆಗುದಿರ್ಬೋದು, ಗಡ್ಡೆಗಳು ಬೆಳೆಯುವುದು ಇತ್ಯಾದಿ. ಅಂತೂ ಇವೆಲ್ಲವೂ ಏನು ಅಂದ್ರೆ ದುಃಖವನ್ನು ಕೊಡ್ತವೆ ಅಂತ ಲೆಕ್ಕ. ಯಾವುದು ದುಃಖವನ್ನು ಕೊಡ್ತದೋ ಅದು ರುಕ್ ಅಂತ ಹೇಳ್ತಾರೆ, ರೋಗ ಅಂತ. ರುಕ್ಕು ಕೊಡುವಂತದ್ದು ರೋಗ ಅಂತೇಳಿ. ಹಾಗೆ ನೋಡುವಾಗ ಅಲ್ಲಿ ಪ್ರಕಾರದ ಪ್ರಶ್ನೆ ಬರುವುದಿಲ್ಲ, ಆದರೆ ವೈದ್ಯ ಪದ್ಧತಿಯ ಪ್ರಶ್ನೆ ಬರ್ತದೆ. ಈಗ ಆಯುರ್ವೇದ ಅನ್ನುವಂಥದ್ದು ಭಾರತೀಯ ವೈದ್ಯ ಪದ್ಧತಿ. ಭಾರತೀಯ ವೈದ್ಯ ಅಂದ್ರೆ ಸನಾತನ ಹಿಂದೂ ಧರ್ಮದಲ್ಲಿ ಹಿಂದಿನಿಂದಲೂ ರೂಢಿಯಲ್ಲಿ ಬಂದಂತಹ, ಮೊದಲಿಗೆ ಜಾನಪದದ ಹಾಗೆ ಒಂದು ಬೈ ಪ್ರಾಕ್ಟೀಸ್ ಅಂತ ಹೇಳ್ತೇವೆ, ಆಚರಣೆಗಳ ಮೂಲಕ ತಿಳಿದವರ ಒಂದು ಬೋಧೆಯ ಮೂಲಕ ತನ್ನ ಶರೀರವನ್ನು ಸರಿಯಾಗಿ ಇಟ್ಟುಕೊಳ್ಳುವಂತಹ ವಿಧಾನಗಳನ್ನು ಸೂಚಿಸುವ ಶಾಸ್ತ್ರ. ಹಾಗಾಗಿಯೇ ಆಯುರ್ವೇದದಲ್ಲಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ರೋಗ ಪರಿಮಾರ್ಜನಂ ಅಂತ ಹೇಳಿದ್ದಾರೆ. ಅಂದ್ರೇನು? ಸ್ವಸ್ಥನಾದವನು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದು, ಅದಕ್ಕೂ ಕೂಡ ನಾವು ಮೂಲ ಒತ್ತನ್ನು ಕೊಡ್ತೇವೆ. ಅನಂತರ ಏನಾದರೂ ಕಾಯಿಲೆ ಬಂದರೆ ಆ ಕಾಯಿಲೆ ಬಂದವನಿಗೆ ಆ ಕಾಯಿಲೆಯನ್ನು ಪರಿಹರಿಸುವುದು, ಅದು 2ನೇ ಸ್ಥಾನ. ಹಾಗಾದ್ರೆ ನೀವೀಗ ಹೇಳಿದ ಪ್ರಶ್ನೆಯಲ್ಲಿ ಯಾವ ಯಾವ ಕಾಯಿಲೆಗಳು ಆಯುರ್ವೇದದಲ್ಲಿ ಹೆಚ್ಚು ಸೂಕ್ತ ಅಂತ ಹೇಳ್ತೇವೆ? ನಿಜ ಹೇಳುವುದಾದ್ರೆ ಎಲ್ಲಾ ಕಾಯಿಲೆಗಳಿಗೂ ಸಹ ಆಯುರ್ವೇದದಲ್ಲಿ ಚಿಕಿತ್ಸೆ ಇಲ್ಲ ಅಂತ ಇಲ್ಲ. ಯಾಕೆಂದ್ರೆ ನಮ್ಮ ಆರ್ಷ ಗ್ರಂಥಗಳು, ಬೃಹತ್ರಯಗಳು, ಚರಕ, ಸುಶ್ರುತ, ವಾಗ್ಭಟ ಇವರು ಬರೆದ ಚರಕ ಸಂಹಿತ, ಸುಶ್ರುತ ಸಂಹಿತ, ಅಷ್ಟಾಂಗ ಹೃದಯಗಳಲ್ಲಿ ಸಹ ಎಲ್ಲಾ ವಿಧದ ರೋಗಗಳಿಗೂ ಚಿಕಿತ್ಸೆ ಹೇಳಿದ್ದಾರೆ. ಇದು ಆಶ್ಚರ್ಯ ಆಗ್ಬೋದು. ಆ ಚಿಕಿತ್ಸೆ ಎಷ್ಟರ ಮಟ್ಟಿಗೆ ಅಂದ್ರೆ ಎಷ್ಟು ಸೀರಿಯಸ್ ಆಗಿರುವಂತಹ ಕಾಯಿಲೆಗೆ ಸಹ ಚಿಕಿತ್ಸೆ ಹೇಳಿದ್ದಾರೆ. ಯಾಕೆಂದ್ರೆ ಆವಾಗ ಆಯುರ್ವೇದ ಬಿಟ್ಟು ಬೇರೆ ಇರಲೇ ಇಲ್ಲ. ಅದು ಹೊಟ್ಟೆಯ ಕರುಳನ್ನು ಬಗೆದು ಅಲ್ಲಿ ಹೊಲಿಗೆ ಹಾಕುವುದಿರ್ಬೋದು, ಕರುಳಿನ ಆಪರೇಷನ್ ಇರಬಹುದು, ಅಥವಾ ಹೆರಿಗೆ ಮಾಡಿಸುವುದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸಿಸೇರಿಯನ್ ಸೆಕ್ಷನ್ ಸಹ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಮಸ್ತುಲುಂಗ ಸ್ರಾವ ಅಂತ ಹೇಳಿ ಮೆದುಳಿನಿಂದ
ಮೆದುಳಿನ ದ್ರವ ಹೊರಗೆ ಬರುವಾಗ ಅದನ್ನು ಹೇಗೆ ಬಂದ್ ಮಾಡಬೇಕು ಇತ್ಯಾದಿಗಳು. ಹಾಗೆ ಒಳಗಿನ ಕಾಯಿಲೆಗಳು, ಜ್ವರದಿಂದ ಮೊದಲುಕೊಂಡು, ಜ್ವರದಲ್ಲಿ ಒಂದು 76 ವಿಧದ ಜ್ವರಗಳಿವೆ, ಬೇರೆ ಬೇರೆ ಜ್ವರಗಳು, ಅವುಗಳು ಪ್ರಾಯಶಃ ಹೆಚ್ಚಿನವುಗಳು ನಾವು ಅವುಗಳ ಸಿಂಪ್ಟಮ್ಸ್ ಅನ್ನು ನೋಡಿದಾಗ ಇಂದಿನ ಆಧುನಿಕ ಡೆಫಿನಿಷನ್ ಅಥವಾ ನಿರೂಪಣೆಗೆ ಹೊಂದಿಕೊಳ್ತವೆ. ನೋಡಿ, ಇದು ಅವಿನಾಭಾವ ಸಂಬಂಧ ಅಂತ ಹೇಳಿದ್ರೆ. ಹಾಗಿರುವಾಗ ಏನಾಗ್ತದೆ, ಅನಂತರ ವಿಜ್ಞಾನ ಬೆಳವಣಿಗೆ ಆಗಿ 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 ಇನ್ನಷ್ಟು ಬದಲಾವಣೆಗಳು ಬಂದಾಗ 2 ವಿಭಾಗ ಬಂತು. ಒಂದು ತೀರಾ ಅತ್ಯಯಿಕವಾದವುಗಳು, ಎಮರ್ಜೆನ್ಸಿ ಅಥವಾ ಕ್ಯಾಶುವಲ್ಟಿ ಟ್ರೀಟ್ಮೆಂಟ್. ಇನ್ನೊಂದು ಕ್ರಾನಿಕ್ ಡಿಸೀಸ್ ಮತ್ತು ಲಾಂಗ್ ಟೈಮ್ ಟ್ರೀಟ್ಮೆಂಟ್ ಅಂತ ಹೇಳಿ. ಇದು ಯಾವುದರಲ್ಲಿ ಆದ್ರೂ ನಮ್ಮ ಪ್ರಧಾನ ಧ್ಯೇಯ ಏನು ಅಂದ್ರೆ ಶೋಧನ ಮತ್ತು ಶಮನ. ಶೋಧನ ಮಾಡಿ ಶಮನ ಮಾಡಬೇಕು ಅಥವಾ ಶೋಧನವನ್ನು ಮಾಡಿ ಶಮನ ಔಷಧಿಗಳನ್ನು ಕೊಡಬೇಕು ಅನ್ನುವ ತತ್ವದ ಮೇಲೆ ಆಯುರ್ವೇದ ಹೋಗ್ತದೆ. ಹಾಗಾಗಿ ಈಗ ನಾವೇನು ಮಾಡ್ತೇವೆ, ನಾವು ಶರೀರವನ್ನು ಶೋಧನೆ ಮಾಡುವಲ್ಲಿಗೆ ನಮ್ಮ ಪ್ರಧಾನವಾದಂತಹ ಧ್ಯೇಯ ಇರ್ತದೆ. ಆ ಶೋಧನ ಮಾಡುವುದಂದ್ರೇನು, ಒಳಗೆ ನಾನು ಆಗ ಹೇಳಿದಾಗೆ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯ ವಿಧೀಯತೆ ಅಂತೇಳಿ. ಒಬ್ಬನ ಶರೀರದ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿ ಅವನು ಪ್ರಸನ್ನ ಚಿತ್ತನಾಗಿರುವಂತಹ ಸಂದರ್ಭ ಇಲ್ಲದೆ ಇದ್ದಾಗ ಅದನ್ನು ಸರಿ ಮಾಡುವುದೇ ಶೋಧನ. ಇದನ್ನು ನಾವು ಅವನು ಪುನಃ ಮೊದಲಿನ ಸ್ಥಿತಿಗೆ ತರುವುದು. ಅದಕ್ಕೆ ಆ ಶರೀರದಲ್ಲಿ ಯಾವ ಭಾಗದಲ್ಲಿ ತೊಂದರೆ ಉಂಟಾಗಿದೋ ಅದಕ್ಕೆ ನಮ್ಮಲ್ಲಿ ಒಂದು ದೋಷ ಕಾನ್ಸೆಪ್ಟ್ ಅಂತಿದೆ. ವಾತ ಪಿತ್ತ ಕಫಗಳ ಕಾನ್ಸೆಪ್ಟ್. ವಾತ ಹೆಚ್ಚಾಗಿದೆಯಾ, ಪಿತ್ತ ಹೆಚ್ಚಾಗಿದೆಯಾ, ಕಫ ಹೆಚ್ಚಾಗಿದೆಯಾ ನೋಡಿ ಅವುಗಳನ್ನ ಸಮಸ್ಥಾನಕ್ಕೆ ತರುವುದು, ತಕ್ಕಡಿ ತೂಗಿದ ಹಾಗೆ ಮಾಡುವ ಸಿದ್ಧಾಂತವನ್ನು ನಮ್ಮ ಆಯುರ್ವೇದ ಹೊಂದಿದೆ. ಅದಕ್ಕೋಸ್ಕರವೇ ಶೋಧನ ಪ್ರಧಾನವಾದ ಚಿಕಿತ್ಸೆ. ಈ ಶೋಧನದಲ್ಲಿ ವಾಂತಿ ಭರಿಸುವುದು ವಮನ ಕರ್ಮ ಇರಬಹುದು, ಭೇದಿ ಮಾಡಿಸುವುದು ವಿರೇಚನ ಕರ್ಮ ಇರಬಹುದು, ಹಾಗೆ ಎನಿಮಾ ತರಹ ಔಷಧಿಯನ್ನು ಬುಧದ್ವಾರದಲ್ಲಿ ಹಾಕಿ ತೆಗೆಯುವುದು, ಅದು ತೈಲವೂ ಇರಬಹುದು, ಕಷಾಯವೂ ಇರಬಹುದು. ಹಾಕಿ ಶೋಧನ ಶಬ್ದ ಹೇಳುವಾಗ ಶುದ್ಧ ಮೂಗಿನ ಮೇಲೆ ಔಷಧಿಯನ್ನು ಹಾಕಿ ನಮ್ಮ ಮೆದುಳಿನ ಭಾಗವನ್ನು ಶೋಧನಗೊಳಿಸುವುದಿರಬಹುದು, ಅಥವಾ ಒಂದು ದ್ವಾರ ಇಲ್ಲದೆ ಇದ್ದಾಗ ದ್ವಾರ ಮಾಡಿ ಶೋಧನೆ ಮಾಡುವುದು. ಬಾಯಿಯಲ್ಲಿ ದ್ವಾರ ಇದೆ, ಗುದದಲ್ಲಿ ದ್ವಾರ ಇದೆ, ಮೂಗಿನಲ್ಲಿ ದ್ವಾರ ಇದೆ, ಕಿವಿಯಲ್ಲಿ ದ್ವಾರ ಇದೆ, ಕರ್ಣಪೂರಣ. ಹಾಗಾದ್ರೆ ದ್ವಾರ ಇಲ್ಲದೆ ಇಲ್ಲಿ ಒಂದು ಶರೀರದಲ್ಲಿ ಒಂದು ಕಡೆ ಏನೋ ತೊಂದರೆ ಆದಾಗ ಅಲ್ಲಿ ದ್ವಾರ ಮಾಡಿ ಅಂದ್ರೆ ಚುಚ್ಚಿ ರಕ್ತವನ್ನು ತೆಗೆಯುವುದು, ಅದಕ್ಕೆ ರಕ್ತ ಮೋಕ್ಷಣ ಅಂತ ಹೇಳ್ತೇವೆ. ಹೀಗೆ ಇವುಗಳು ಶೋಧನೆಗೆ ಸಂಬಂಧಪಟ್ಟ ವಿಷಯಗಳು. ಶೋಧನ ಅಂದ್ರೆ ಏನಿಲ್ಲ, ಸಮವಾದ ಸ್ಥಾನಕ್ಕೆ ತಂದು ಇಡುವಂಥದ್ದು. ಅನಂತರ ನಾವು ಶಮನ, ಶೋಧನ ಅನಂತರಂ ಶಮನೈರ್ ಜಯೇತ್ ಅಂತೇಳಿ ಶಮನ ಮಾಡಬೇಕು. ಶಮನ ಬೇರೆ ಬೇರೆ ಸಿಂಪ್ಟಮ್ಯಾಟಿಕ್. ಅದುವೇ ಆಧುನಿಕಕ್ಕೂ ಆಯುರ್ವೇದದಲ್ಲಿರುವ ವ್ಯತ್ಯಾಸ. ಆಧುನಿಕ ವೈದ್ಯ ಪದ್ಧತಿಯಲ್ಲಿ ನಾವು ಶೋಧನ ಅನ್ನುವುದಕ್ಕಿಂತಲೂ ನೇರವಾಗಿ ಸಿಂಪ್ಟಮ್ಯಾಟಾಲಜಿ ಮೇಲೆ ಹೋಗ್ತೇವೆ. ಆಯುರ್ವೇದದಲ್ಲಿ ಸಿಂಪ್ಟಮ್ಯಾಟಾಲಜಿಗೆ ಅದರ ಒಟ್ಟಿಗೆ ಹೋಗ್ತೇವೆ. ಮೊದಲು ಆ ರೂಟ್ ಕಾಸು, ಅದರ ಬುಡವನ್ನು ತೆಗಿತಾ ತೆಗಿತಾ ತೊಂದರೆ, ಈಗ ಒಂದು ತೊಂದರೆ ಆಗ್ತಾ ಇರ್ತದೆ, ತಲೆನೋವು ಬರ್ತಾ ಇದೆ, ಹೊಟ್ಟೆ ನೋವು ಬರ್ತಾ ಇದೆ, ಜ್ವರ ಕುದೀತಾ ಇದೆ ಇತ್ಯಾದಿ ಇದ್ದಾಗ ಅವ ಶಮನ ಮಾಡುವುದು ಸಹ ಬೇಕಾಗ್ತದೆ. ಹಾಗೆ ಶೋಧನ ಮತ್ತು ಶಮನ ಮಾಡುವುದು. ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಈಗಿನ ಕಾಲಘಟ್ಟದಲ್ಲಿ ನಮ್ಮ ಆಯುರ್ವೇದದಲ್ಲಿ ಹೆಚ್ಚಾಗಿ ಕ್ರಾನಿಕ್ ಡಿಸೀಸ್ಗಳಿಗೆ ಅಥವಾ ಹಳೆಯ ಕಾಯಿಲೆಗಳಿಗೆ ಹೆಚ್ಚು ಉಪಯುಕ್ತವಾದ ಚಿಕಿತ್ಸೆಯನ್ನು ಆಯುರ್ವೇದ ಹೊಂದಿದೆ. ಈಗ ನಾವು ಕ್ರಾನಿಕ್ ಡಿಸೀಸ್ ಬಗ್ಗೆ ಮಾತನಾಡುವುದಕ್ಕಿಂತ ಸ್ವಲ್ಪ ಮುಂಚೆ ತಾವು 3 ದೋಷಗಳನ್ನ ಹೇಳಿ, ಕಫ ವಾತ ಪಿತ್ತ ಅಂತ ಹೇಳಿ, ಇದನ್ನ ಹೇಗೆ ಗುರುತಿಸಲಾಗುತ್ತೆ? ಇದಕ್ಕೇನಾದ್ರೂ ಈಗ ಡಯಾಗ್ನೋಸಿಸ್ ಅಂತ ನಾವು ಹೇಳ್ತೇವೆ, ಇದನ್ನ ಹೇಗೆ ಆಯುರ್ವೇದದಲ್ಲಿ ಮಾಡಲಾಗುತ್ತೆ? ವಾತ ಪಿತ್ತ ಕಫ ಅನ್ನುವಂಥದ್ದು ಅದೇನು ಕಣ್ಣಿಗೆ ಕಾಣುವ ಈ ಕೆಮ್ಮಿದ್ರೆ ಬರುವ ಕಫವೂ ಅಲ್ಲ, ಅಥವಾ ನಮ್ಮ ದ್ವಾರಗಳಲ್ಲಿ ಹೋಗುವ ಗಾಳಿಯೂ ಅಲ್ಲ, ಹೊಟ್ಟೆಯಲ್ಲಿ ಆಗುವಂತ ಅಂಥದ್ದು ಉರಿ ಇತ್ಯಾದಿ ಪಿತ್ತವೂ ಅಲ್ಲ. ಅದರ ಬದಲಾಗಿ ಅದೇ ಗುಣವನ್ನು ಹೊಂದಿರುವಂತಹದ್ದು. ವಾತ ಪಿತ್ತ ಕಫಗಳಿಗೆ ವಿಶಿಷ್ಟವಾದ ಸ್ಥಾನಗಳನ್ನು ಹೇಳಿದ್ದಾರೆ. ವಾತಕ್ಕೆ ವಿಶೇಷವಾಗಿ ಶರೀರದಲ್ಲಿ ಕೆಳಭಾಗದಲ್ಲಿ ಅಧೋಭಾಗ ಉದರ, ಕರುಳಿನ ಕೆಳಭಾಗ ಇತ್ಯಾದಿಗಳೆಲ್ಲ ವಾತದ ಸ್ಥಾನಗಳು. ಹಾಗೆಂತೇಳಿ ಅದು ಇಡೀ ಶರೀರ ತಿರುಗ್ತದೆ ಅನ್ನುವ ಸತ್ಯ ಸುಳ್ಳಾಗುವುದಿಲ್ಲ. ಹಾಗೆ ಪಿತ್ತವು ಮಧ್ಯದಲ್ಲಿ ನಾಭಿಯ ಅಂದ್ರೆ ಹೊಕ್ಕುಳಿನ ಸುತ್ತಮುತ್ತಲಿನ ಅಂಗಾಂಗಗಳ ಆ ಜಾಗದಲ್ಲಿ ಪಿತ್ತ, ಮೇಲಿನ ಶ್ವಾಸಕೋಶದ ಭಾಗಗಳಲ್ಲಿ ಕಫ ಸಂಚಿತವಾಗಿರುವಂತಹದ್ದು ಅಂತ ಲೆಕ್ಕ. ಆ ಸಂಚಿತವಾದ ಯಾಕೆ ಕಫ ವಾತ ಪಿತ್ತಗಳು ಏನು ತೊಂದರೆ ಕೊಡುವಂತದ್ದಲ್ಲ, ಶರೀರಕ್ಕೆ ಧಾರಣಾತ್ಮ ನಮ್ಮ ಶರೀರವನ್ನು ಧಾರಣೆ ಮಾಡಲಿಕ್ಕೆ ಬೇಕಾದ 3 ಪಿಲ್ಲರ್ಗಳು, ಸ್ತಂಭಗಳು, ಅವುಗಳು ಸರಿಯಾದ ಕ್ರಮದಲ್ಲಿ ಇದ್ದಾಗಲೇ ಅದು ಸರಿಯಾಗ್ತದೆ. ಹಾಗೆ ಆ ಶ್ಲೇಷ್ಮ ಅಥವಾ ಕಫ ಶ್ಲಿಷ್ಮ ಅಂತೇಳಿ ನಾವೇನು ಲಿಂಫ್ಯಾಟಿಕ್ಸ್ ಅಂತ ಹೇಳ್ತೇವೆ. ಲಿಂಫ್ಯಾಟಿಕ್ ಇಲ್ಲದೆ ಶರೀರ ಪೋಷಣೆ ಆಗುವುದಿಲ್ಲ, ಮೆಟಬಾಲಿಸಮ್ ಆಗುವುದಿಲ್ಲ ಅಂತ ಲಿಂಫ್ಯಾಟಿಕ್ಸ್ ನ ಕೆಲಸವನ್ನು ಮಾಡುವಂತಹದ್ದು ಕಫ ಆದ್ರೆ, ಜೀರ್ಣ ಇತ್ಯಾದಿಗಳನ್ನು ಮಾಡಿ ಡೈಜೆಷನ್ ಮಾಡಿ ಅದು ಸಹ ಮೆಟಬಾಲಿಸಮ್ಗೆ ಪ್ರಯೋಜನ ಆಗುವಂತಹದ್ದು ನಮ್ಮ ಹೊಟ್ಟೆ ಭಾಗದಲ್ಲಿದೆ. ಅದು
ಪಿತ್ತ ಅಂತ ಗ್ರಹಿಸಲ್ಪಡ್ತದೆ. ಮತ್ತೆ ನಮ್ಮ ಮಲಿನವಾದ ಅನಗತ್ಯವಾದಂತಹ ವೇಸ್ಟ್ ಪ್ರಾಡಕ್ಟ್ಗಳನ್ನು ಹೊರಗೆ ಹಾಕಿ ಶರೀರವನ್ನು ಸಮಾನವಾಗಿ ಕಾಯ್ದುಕೊಳ್ಳುವಂತಹ ವಾಯು ಅನ್ನುವಂಥದ್ದು ವಾತ ದೋಷ ಆಗಿರ್ತದೆ. ಅದು ಬೇರೆ ಬೇರೆ ನಮ್ಮ ಉಸಿರಾಟದ್ದು ವಾಯುವೇ, ಅದು ವಾತವೇ. ಹಾಗೆ ನಮ್ಮ ಮಲದ ಒಂದು ಹೊರಹಾಕುವುದು ವಾತವೇ. ಇತ್ಯಾದಿ ಬೇರೆ ಬೇರೆ ಶರೀರದಲ್ಲಿ ಬೇರೆ ಬೇರೆ ಸ್ಥಾನಗಳನ್ನು ಹೇಳಿದ್ದಾರೆ. ಹಾಗಾದ್ರೆ ಲಕ್ಷಣ ಅಂದ್ರೆ ಏನು? ವಾತಕ್ಕೆ ಒಂದಷ್ಟು ಮನುಷ್ಯನ ಶರೀರದಲ್ಲಿ ಇರುವ ಲಕ್ಷಣಗಳಿವೆ, ಪಿತ್ತಕ್ಕೆ ಒಂದಷ್ಟು ಲಕ್ಷಣಗಳಿವೆ, ಕಫಕ್ಕೆ ಒಂದಷ್ಟು ಲಕ್ಷಣಗಳಿವೆ. ವಾತ ಇದ್ದವ ಅವನು ಸ್ವಲ್ಪ ಚುರುಕಾಗಿರ್ತಾನೆ, ತೆಳ್ಳಗೆ ಬೆಳ್ಳಗೆ ಇರ್ತಾನೆ, ಹಾಗೆ ಅವನು ಏನು ಆಕ್ಟಿವಿಟೀಸ್ಗಳಲ್ಲಿ ಕ್ರಿಯಾಶೀಲನಾಗಿರ್ತಾನೆ. ಇದು ವಾತದ ಗುಣಗಳು, ಸರಗುಣಗಳು. ಪಿತ್ತದ ಗುಣಗಳಲ್ಲಿ ಏನಿರ್ತದೆ? ಬೆಂಕಿ ಹಾಗೆ, ಅದು ಖಾರ, ಕಟು ಇತ್ಯಾದಿಗಳಿಂದ ತುಂಬಿದ ಯೋಚನಾಲಹರಿಯನ್ನು ಹೊಂದಿರೋ ವ್ಯಕ್ತಿ ಆಗಿರ್ತಾನೆ. ಹಾಗೂ ಕೆಂಪು ಅನ್ನುವಂಥದ್ದು ಹೇಗೆ ಹಾಗೆ ರಕ್ತದಷ್ಟು ಚುರುಕಾಗಿರುವಂತಹ ಜೀರ್ಣಕ್ರಿಯೆ ಇತ್ಯಾದಿಗಳನ್ನು ಬಹಳ ವೇಗವಾಗಿ ನಡೆಯುವಂತಹ ಪ್ರಕೃತಿಯ ಮೇಲೆ ಬರ್ತಾ ಇದ್ದು. ಕಫ ಏನಾಗ್ತದೆ? ಅದು ಶ್ಲೇಷ್ಮ. ಹಾಗಾಗಿ ಏನಾಗ್ತದೆ? ಸ್ವಲ್ಪ ಉದಾಸೀನ ಜಾಸ್ತಿ, ಜಡತ್ವ ಜಾಸ್ತಿ, ಗೌರವ ಜಾಸ್ತಿ. ಗೌರವ ಅಂದ್ರೆ ಭಾರ ಜಾಸ್ತಿ ಇತ್ಯಾದಿ ಗುಣಗಳನ್ನು ಆ ವಾತ ಪಿತ್ತ ಕಫಗಳ ಗುಣಗಳನ್ನು ಹೇಳ್ತಾರೆ. ಇಲ್ಲಿ ಆ ಗುಣಗಳು ಶರೀರದಲ್ಲಿ ಬರುವ ಪ್ರಕೃತಿ ಅಂದ್ರೆ ಕೆಲವು ವ್ಯಕ್ತಿಗಳಲ್ಲಿ ಕೆಲವು ದೋಷಗಳು ಹೆಚ್ಚು ಕಡಿಮೆ ಆದಾಗ ನಮಗೆ ಫೈಂಡ್ ಔಟ್ ಮಾಡ್ಲಿಕ್ಕೆ ಇರುವಂತದ್ದು. ಅದರ ಆಧಾರದಲ್ಲಿ ನಾವೇನು ಮಾಡ್ಬೋದು? ಚಿಕಿತ್ಸೆಯನ್ನು ಮಾಡ್ಬೋದು. ಒಂದು ಕಾಯಿಲೆಯಲ್ಲಿ ನಾವು ನಾಡಿಯನ್ನು ನೋಡಿ ವಾತ ಹೆಚ್ಚಾಗಿದೆಯಾ, ಪಿತ್ತ ಹೆಚ್ಚಾಗಿದೆಯಾ, ಕಫ ಹೆಚ್ಚಾಗಿದೆಯಾ ಅಂತ ನೋಡ್ತೇವೆ. ಅದರ ಆಧಾರದಲ್ಲಿ ಯಾವುದು ಹೆಚ್ಚಾಗಿದೆ ಅಂತ ಕಾಣುತ್ತದೆ ಅದನ್ನು ನಾವು ಸಮಾನಕ್ಕೆ ತರುವುದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಮಾಡ್ತೇವೆ. ಹಾಗಾಗಿ ಏನ್ ಹೇಳ್ತೇವೆ ಅಂದ್ರೆ ವೃದ್ಧಿ ಸಮಾನಂ ಸರ್ವೇಶಾಂ ವಿಪರೀತೈ, ಅದನ್ನು ಇಳಿಸುವಂತಹದ್ದು ವಿಪರೀತವಾದಂತ ಪ್ರಕೃತಿ ಆಗಿರ್ತದೆ ಅಂತೇಳಿ ಹಾಗೆ ಹೇಳ್ತಾರೆ. ಹಾಗಾಗಂತೂ ಆ ದೋಷಗಳನ್ನು ನಾವು ಸಮಾನ ಸ್ಥಿತಿ, ದೋಷ ಅಂದ್ರೆ ಅಷ್ಟೇ ಕಣ್ಣಿಗೂ ಕಾಣುವುದಿಲ್ಲ. ಅದು ನೀವು ಹೇಳಿದಾಗ ಯಾವುದೇ ರೀತಿಯ ಇದಿಲ್ಲ, ಕೇವಲ ನಾವು ಆ ಚಟುವಟಿಕೆಗಳು ಮತ್ತು ಲಕ್ಷಣಗಳ ಆಧಾರದ ಮೇಲೆ ನೋಡಬಹುದು ಅಷ್ಟೇ. ಅದು ದೋಷದ ಇದೆ. ಆ ದೋಷಕ್ಕನುಸಾರವಾಗಿ ಪುನಃ ಆ ಪಂಚಕರ್ಮಗಳಲ್ಲಿ ಆಯ್ಕೆಗಳಿವೆ. ಆ ಆಯ್ಕೆಗಳನ್ನು ನಾವು ಮಾಡಬೇಕಾಗ್ತದೆ. ಈಗ ದೀರ್ಘಕಾಲೀನ ಸಮಸ್ಯೆಗಳಿಗೆ ಬಂದಾಗ ಈ ಎಲ್ಲ ದೋಷಗಳಿಂದ ದೀರ್ಘಕಾಲೀನ ಸಮಸ್ಯೆಗಳು ಬರುತ್ತಾ ಹೇಗೆ? ದೀರ್ಘಕಾಲೀನ ಸಮಸ್ಯೆಗಳಿಗೆ ಎಲ್ಲಾ ದೋಷಗಳು ಇರ್ತವೆ. ಹೆಚ್ಚಾಗಿ ದೀರ್ಘಕಾಲೀನ ಸಮಸ್ಯೆಗಳಲ್ಲಿ ಒಂದು ವಿಶೇಷತೆ ನಾನು ಹೇಳ ಬಯಸ್ತೇನೆ. ಒಂದು ಅಕ್ಕಿಯಿಂದ ಒಂದು ಅನ್ನ ಅಲ್ಲ ಅಂತ ಒಂದು ಗಾದೆ ಇದೆ. ಹಾಗೆಯೇ ಇಲ್ಲಿ ಹಲವು ಸೇರಿದಾಗ ಮಾತ್ರ ಅದೊಂದು ಸಮಷ್ಟಿ ಆಗ್ತದೆ. ಆ ಸಮಷ್ಟಿ ಅಂದ್ರೆ ಇಲ್ಲೇನು? ನಿಮಗೆ ವಾತವೂ ತೊಂದರೆಗೊಳಗಾಗಿರ್ತದೆ, ವ್ಯತ್ಯಾಸ ಆಗಿರ್ತದೆ, ಪಿತ್ತವೂ ವ್ಯತ್ಯಾಸಕ್ಕೊಳಗಾಗಿರ್ತದೆ, ಕಫವೂ ವ್ಯತ್ಯಾಸಕ್ಕೊಳಗಾಗಿರ್ತವೆ. ಅದು ತರತಮ ಭಾವದಿಂದ ಒಂದು ಹೀನಾಗಿರ್ಬೋದು, ಇಲ್ಲಂದ್ರೆ ವೃದ್ಧಿ ಆಗಿರ್ಬೋದು. ಉಚ್ಚತರ ಅಂತ ಹೇಳಿದಾಗೆ ಅದರ ಪ್ರಮಾಣವನ್ನು ಅನಲೈಸಿಸ್ ಮಾಡೋದು ವೈದ್ಯನ ಬುದ್ಧಿವಂತಿಕೆ. ವಾತ ಪಿತ್ತ ಕಫಗಳ ತರತಮ ಭಾವಗಳಿಂದ 64 ವಿಧದ ಪರ್ಮುಟೇಷನ್ಸ್ ಇದೆ ಆಯುರ್ವೇದದಲ್ಲಿ. ಅಂದ್ರೆ ಆ ಒಂದು ಬೇರೆ ಬೇರೆ ಲಕ್ಷಣಗಳು ಒಬ್ಬ ವ್ಯಕ್ತಿಗೆ ಆವಾಗ ನಿರ್ದಿಷ್ಟವಾಗಿ ಅವನು ಏನಾಗಿದೆ, ವಾತ ಉಚ್ಚತರ, ಕಫ ಹೀನತರ, ಪಿತ್ತ ಮಧ್ಯಮ ಹೀಗೆಲ್ಲ ಬರ್ಬೋದು. ತುಂಬಾ ಇದೆ ಅದು. ಅಂತೂ ಇಲ್ಲಿ ಏನು ಅಂದ್ರೆ ಆ ದೋಷಗಳ ಏರುಪೇರುಗಳು ಎಲ್ಲವೂ ಸೇರಿದಾಗಲೇ ನೀವು ಹೇಳಿದ ದೀರ್ಘಕಾಲೀನ ವ್ಯಾಧಿಗಳು ತೊಂದರೆಗೊಳಗಾಗ್ತದೆ. ಕೇವಲ ಏಕದೋಷ ವ್ಯಾಧಿಯಾಗಿ ದೀರ್ಘಕಾಲದಿಂದ ಇರುವುದು ಪಕ್ಷಾಘಾತದಂತ ಕಾಯಿಲೆಗಳಿವೆ. ಆದರೂ ಪಕ್ಷಾಘಾತ ಅಂದ್ರೆ ವಾತ, ಪ್ಯಾರಲೈಸಿಸ್ ಅಂತ ಹೇಳ್ತೇವೆ. ಹಾಗೆ ಹಲವಾರು ಕಾಯಿಲೆಗಳನ್ನು ನಾವು ಲೆಕ್ಕ ಹಾಕಿದಾಗ ಹೆಚ್ಚಾಗಿ ನಮ್ಮ ಆಯುರ್ವೇದದಲ್ಲಿ ಸವಾಲಾಗಿ ಪರಿಣಮಿಸುವುದು ಒಂದು ವಾತದ ಕಾಯಿಲೆಗಳು, ಇನ್ನೊಂದು ನಮ್ಮ ಜೀರ್ಣಾಂಗ ವ್ಯೂಹದ ತೊಂದರೆಗಳು, ಇನ್ನೊಂದು ಮಾನಸಿಕವಾದ ವಿಭಾಗದ ತೊಂದರೆಗಳು. ಇದು ಹೆಚ್ಚಾಗಿ ನಮಗೆ ಆಯುರ್ವೇದದಲ್ಲಿ ಹೆಚ್ಚು ಚಿಕಿತ್ಸೆಗೆ ನಾವು ಬಳಸಿಕೊಳ್ಳುವಂತಹ ಅಥವಾ ಚಿಕಿತ್ಸೆಗೆ ಒಗ್ಗುವಂತಹ, ಚಿಕಿತ್ಸೆಗೆ ಒಳಗಾಗುವಂತಹ ಕಾಯಿಲೆಗಳು ಅಂತ ಹೇಳ್ಬೋದು. ಆ ವಾತದ ಕಾಯಿಲೆಗಳಲ್ಲಿ ತುಂಬಾ ಇದೆ. ಹಾಗೆ ಪಿತ್ತದ ಕಾಯಿಲೆಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಿವೆ, ಮತ್ತು ಕಫದ ಕಾಯಿಲೆಗಳು ಹಾಗೆ ಹೇಳ್ಬೋದು. ಈಗ ಒಂದೊಂದಾಗಿ ಈ ಕಾಯಿಲೆಗಳ ಬಗ್ಗೆ ಮಾತನಾಡೋದಾದ್ರೆ ಸಾಮಾನ್ಯವಾಗಿ ಈಗಿನ ಸಮಯದಲ್ಲಿ ದೀರ್ಘಕಾಲೀನ ಕಾಯಿಲೆಗಳು ಅಂತ ಹೇಳಿದ್ರೆ ಮಧುಮೇಹ, ರಕ್ತದೊತ್ತಡ, ಇದರ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ? ಮಧುಮೇಹದಲ್ಲಿ ನೋಡಿ, ಪ್ರಮೇಹದಲ್ಲಿ 18 ಪ್ರಕಾರದ ಮೇಹಗಳನ್ನು ಹೇಳ್ತಾರೆ, ಬೇರೆ ಬೇರೆ ರೀತಿಯ ಮೇಹಗಳು. ಪ್ರಮೇಹ ಅಂದ್ರೆ ಮೂತ್ರ ಜನಕಾಂಗದಲ್ಲಿ ಉಂಟಾಗುವ ತೊಂದರೆ. ಮೂತ್ರ ಜನಕಾಂಗದಲ್ಲಿ ಮೂತ್ರೋತ್ಪತ್ತಿ ಅಥವಾ ಮೂತ್ರದ ಸಾಂದ್ರತೆಗಳ ವ್ಯತ್ಯಾಸ ಆಗಿ ಉಂಟಾಗುವ ಹಲವಾರು ನಿರ್ಣಯಗಳಿದೆ. ಅದರಲ್ಲಿ ಮಧುಮೇಹ ಅನ್ನುವಂಥದ್ದು ಬಹಳ ಹೆಚ್ಚು ಒತ್ತು ಕೊಡುವಂತಹ ಕಾಯಿಲೆ ಆಗಿರ್ತದೆ. ಮಧುಮೇಹ ಅಂದ್ರೆ ನಾವು ಆಡು ಭಾಷೆಯಲ್ಲಿ ಹೇಳಿದ್ರೆ ಮೂತ್ರದಲ್ಲಿ ಜೇನಿನ ಹಾಗೆ ಇರುವಂತಹದ್ದು ಅಷ್ಟೇ, ಸಿಹಿ ಮೂತ್ರ ಅಂತ ಹೇಳಿ.
ಇಲ್ಲಿ ಆಗಿರುವಂತಹದ್ದು ನಮಗೆ ಗೊತ್ತಿರುವ ಹಾಗೆ ಅಗ್ನ್ಯಾಶಯದ ತೊಂದರೆಗಳು. ಹಾಗಾಗಿ ಈ ಮಧುಮೇಹದಂತಹ ಕಾಯಿಲೆಗಳಲ್ಲಿ ನಮ್ಮ ಚಿಕಿತ್ಸಾ ಸೂತ್ರ ಏನು ಅಂದ್ರೆ, ಮಧುಮೇಹವನ್ನು ಅಲ್ಲಿಗೆ ಅರೆಸ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಶಮನಕಾರಿ ಔಷಧಿಗಳು ಆಯುರ್ವೇದದಲ್ಲಿ ಹೆಚ್ಚು ನಮ್ಮ ಏನು ಸೂತ್ರವಾಗಿ ಉಳಿದಿಲ್ಲ. ಬದಲಾಗಿ ಆ ಅಗ್ನ್ಯಾಶಯಕ್ಕೆ ನಾವು ಹೆಚ್ಚು ಹೆಚ್ಚು ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುವ ಅಂತಹ ಒಂದು ಶಕ್ತಿಯನ್ನು ಕೊಡುವ ಔಷಧಿ ಮೂಲಗಳು ಇವೆ ನಮ್ಮಲ್ಲಿ. ಅಂತ ಔಷಧಿ ಚಿಕಿತ್ಸೆಗಳು ಮತ್ತು ಯೋಗ ಪ್ರಾಣಾಯಾಮಗಳನ್ನು ಸಹ ಸೇರಿಸಿ ನಾವು ಮಧುಮೇಹಕ್ಕೆ ಚಿಕಿತ್ಸೆ ಮಾಡ್ತೇವೆ. ಮತ್ತೆ ಆ ಲಾಕ್ಷಣಿಕವಾಗಿ ನಾನು ಆಗ ಹೇಳಿದಾಗ ಎಲ್ಲದರಲ್ಲಿಯೂ ನಮ್ಮ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇದ್ದೇ ಇದೆ. ಹಾಗಂತೇಳಿ ಏಕಾಏಕಿ ನಮಗೆ ಕಡಿಮೆ ಮಾಡಿದಾಗ ಮಾಡುವ ಟೆಕ್ನಾಲಜಿ ಆಯುರ್ವೇದದಲ್ಲಿಲ್ಲ. ಆಯುರ್ವೇದಕ್ಕೆ ಮೂತ್ರಜನಕಾಂಗವನ್ನು ಶಕ್ತಿಯುತ ಮಾಡಿ ಮೂತ್ರದ ಒಂದು ಏನು ಆ ಕ್ರಿಯೆಗಳನ್ನು ಸರಿಯಾದ ರೀತಿಯಲ್ಲಿ ಮೂತ್ರೋತ್ಪತ್ತಿ ಇತ್ಯಾದಿಗಳು ಸರಿಯಾಗಿ ಆಗುವ ಹಾಗೆ ಮಾಡಿ ಅವನಿಗೆ ಬರುವ ಇತರ ತೊಡಕುಗಳಿಗೆ ಚಿಕಿತ್ಸೆ ಕೊಡ್ತಾ ಹೋಗಬೇಕಾಗ್ತದೆ. ಯಕೃತ್ತಿಗೆ ಇರ್ಬೋದು, ಆಮಾಶಯಕ್ಕೆ ಇರ್ಬೋದು, ಇತ್ಯಾದಿಗಳನ್ನು ಮಧುಮೇಹದಲ್ಲಿ ಮಾಡಬೇಕಾಗ್ತದೆ. ಹಾಗೆಯೇ ಕೊಲೆಸ್ಟ್ರಾಲ್ ಇನ್ನೊಂದು ದೊಡ್ಡ ತೊಂದರೆ. ಅಂದ್ರೇನು? ಕೊಬ್ಬು. ಈ ಕೊಬ್ಬಿನ ತೊಂದರೆಯಲ್ಲಿ ಆಗ ನಾನು ಹೇಳಿದಾಗ ವಾತಪಿತ್ತ ಕಫಗಳ ಪೈಕಿಯಲ್ಲಿ ಕಫ ಮತ್ತು ಪಿತ್ತಗಳು ವಿಚಿತ್ರವಾದ ರೀತಿಯಲ್ಲಿ ದಾರಿಯನ್ನು ಬದಲಾವಣೆ ಮಾಡುವಂಥದ್ದು. ಯಾಕಂದ್ರೆ ಸ್ರೋತೋ ದುಷ್ಟಿ ಎಂದು ಹೇಳುವಲ್ಲಿ ನಮಗೆ ಒಂದು ತಿರ್ಯಗಮನ ಅಂತ ಇದೆ. ಆ ತಿರ್ಯಗಮನಕ್ಕೊಳಗಾದ ಅಂದ್ರೆ ದಾರಿ ತಪ್ಪುದು. ಯಾವುದು ಕೊಬ್ಬಿನ ಅಂಶ ಇದೆ, ಕರಗಬೇಕಾದ ಕೊಬ್ಬು ಕರಗದೆ ಅದು ತನ್ನ ದಾರಿಯನ್ನು ತಪ್ಪಿ ಇನ್ನೊಂದು ಕಡೆಗೆ ಹೋಗುವುದು ಅಂತ ಹೇಳುವ ಅರ್ಥದಲ್ಲಿ ಈ ನಮ್ಮ ಕೊಲೆಸ್ಟ್ರಾಲ್ನ ಒಂದು ವಿಷಯ ಇರ್ತದೆ. ಅದು ವಿಶೇಷವಾಗಿ ಯಕೃತ್ ಮತ್ತು ಏನ್ ಹೇಳ್ತದೆ ಪಿತ್ತಕೋಶ ಇದಕ್ಕೆ ಸಂಬಂಧಪಟ್ಟ ಕಾಯಿಲೆಯೇ ಆಗಿರ್ತದೆ. ನಮ್ಮಲ್ಲಿ ಸಹ ಕೊಬ್ಬಿನ ಬಗ್ಗೆ ಹೇಳಿದ್ದಾರೆ. ಮೇಧೋಜೀರಕ ಗ್ರಂಥಿಯದ್ದು ಅದಕ್ಕೆ ಮೇಧೋಕೃತ ಕಾಯಿಲೆಗಳು ಅಂತ ಹೇಳ್ತಾರೆ. ಮೇಧಸ್ಸಿಗೆ ಸಂಬಂಧಪಟ್ಟದ್ದು. ಮೇಧೋವಹ ಸ್ರೋತೋ ದುಷ್ಟಿ. ಸ್ರೋತಸ್ಸು ಅಂದ್ರೆ ಮಾರ್ಗ. ಆ ಒಂದು ಮಾರ್ಗ ದುಷ್ಟಿ ಆಗುವುದು ಅಂದ್ರೆ ಅದು ಬ್ಲಾಕ್ ಆಗುವುದು ಅಥವಾ ಅದು ದಾರಿ ತಪ್ಪುದು. ನಾನು ಆಗ ಹೇಳಿದಾಗೆ ಮೇಧಸ್ಸು ಹೋಗಬೇಕಾದ ದಾರಿಗಳಲ್ಲಿ ತೊಂದರೆ ಆದಾಗ ಮೇಧೋವಹ ಸ್ರೋತೋ ದೃಷ್ಟಿ ಆಗ್ತದೆ. ಈ ಮೇಧೋವಹ ಸ್ರೋತೋ ದೃಷ್ಟಿಯಲ್ಲಿ ಕೊಲೆಸ್ಟ್ರಾಲ್ ಬರ್ತದೆ. ಇದೇ ಮೇಧೋವಹ ಸ್ರೋತೋ ದೃಷ್ಟಿಯಲ್ಲೇ ಮಧುಮೇಹವೂ ಬರ್ತದೆ. ಇದು ವಿಶೇಷ. ಹಾಗಾಗಿ ಇದೆರಡಕ್ಕೆ ಚಿಕಿತ್ಸಾ ಸೂತ್ರಗಳು ನಾವು ಆ ಮೇಧಸ್ಸನ್ನು ಸರಿ ಮಾಡಿದಾಗ ಎರಡೂ ಕೂಡ ಸರಿ ಆಗ್ತದೆ. ಹಾಗಾಗಿ ಕೊಬ್ಬನ್ನು ಕರಗಿಸುವ ಚಿಕಿತ್ಸೆಗಳು, ಯಕೃತ್ತಿಗೆ ಹಿತಕರವಾದ ಚಿಕಿತ್ಸೆಗಳು ಇತ್ಯಾದಿಗಳನ್ನು ನಾವು ಇದರಲ್ಲಿ ಏನು ಕೊಲೆಸ್ಟ್ರಾಲ್ ಸಂದರ್ಭಗಳಲ್ಲಿ ಮಾಡಬೇಕಾಗ್ತದೆ. ಹಾಗೆ ಇನ್ನೊಂದು ನಮಗೆ ಬಹಳ ತೊಂದರೆ ಕೊಡುವಂಥದ್ದು ಹೈಪರ್ ಟೆನ್ಷನ್, BP. ಈ BP ಅನ್ನೋ ಕಾಯಿಲೆ ಸಹ ಇಲ್ಲಿ ಏನಾಗ್ತದೆ, ರಕ್ತವು ಓಡಬೇಕಾದ ಭಾಗದಲ್ಲಿ ಸಂಕುಚಿತವಾಗಿ ಅದು ಕಾರಣ ಕೊಬ್ಬು ಇರ್ಬೋದು, ಒಳಗೆ ರಕ್ತನಾಳದೊಳಗೆ ಕೊಬ್ಬು ಶೇಖರಣೆ ಆಗಿಯೂ ಇರ್ಬೋದು, ಅಥವಾ ಬೇರೆ ದೌರ್ಬಲ್ಯಗಳು ಇರ್ಬೋದು. ಹಾಗೆ ಆ ರಕ್ತವು ಚಲನೆಯಲ್ಲಿ ಒತ್ತಡವನ್ನು ಉಂಟು ಮಾಡುವಾಗ ರಕ್ತಚಾಪ ಅಂತ ಕರಿತೇವೆ ನಾವು. ಆ ರಕ್ತಚಾಪವನ್ನು ಹೋಗಲಾಡಿಸಬೇಕಾದ್ರೆ ಇಲ್ಲಿ ಸಹ ಪ್ರಾಣಾಯಾಮಕ್ಕೆ ಬಹಳ ಮಹತ್ವ ಇದೆ. ಹಾಗೆಯೇ ರಕ್ತವಹ ಸ್ರೋತೋ ದುಷ್ಟಿ ಅಂತ ಇದೆ. ಆ ರಕ್ತವಹ ಸ್ರೋತೋ ದುಷ್ಟಿ ವಿಕಾರಗಳಿಗೆ ಸಂಬಂಧಪಟ್ಟ ಚಿಕಿತ್ಸೆಗಳನ್ನು ಮಾಡುವಂತಹದ್ದು ಈ ಹೈಪರ್ ಟೆನ್ಷನ್ ನಲ್ಲಿ ಸಹ ಅಗತ್ಯ. ಹಾಗಾದ್ರೆ ಇದೆಲ್ಲ ಹೇಗೆ? ಈ ರೀತಿ ಎಲ್ಲ ಬೇರೆ ಬೇರೆ ಔಷಧಿಗಳಿವೆ. ಅರ್ಜುನ ಅಂತ ಇದೆ, ಮತ್ತಿ ಮರದ್ದು, ಅದರಿಂದ ಮಾಡಿದ್ದು ಇರ್ಬೋದು, ಅಥವಾ ಶಿಲಾಜಿತ್ತು ಅಂತ ಇದೆ, ಅವುಗಳ ಪ್ರಯೋಗ ಇರ್ಬೋದು, ಕುಮಾರಿ ಅಂತ ಇದೆ, ಅವುಗಳ ಪ್ರಯೋಗ ಇರ್ಬೋದು, ಅಥವಾ ಲೋಳೆಸರ. ಹೀಗೆ ಇದೆಲ್ಲ ನಮಗೆ ಏನಾಗ್ತದೆ, ಅದನ್ನು ಒಂದು ಕಂಟ್ರೋಲ್ ಮಾಡಲಿಕ್ಕೆ, ಲಾಕ್ಷಣಿಕವಾಗಿ ಕೊಡಲಿಕ್ಕೆ ಶೋಧನೆ ಇಲ್ಲಿ ಸಹ ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸಹ ನಮಗೆ ವಮನ ವಿರೇಚನ ಬಸ್ತಿ ಅಂತ ಹೇಳಿ ನಾನೇನಾಗ ಹೇಳಿದೆ, ವಾಂತಿ ಬರಿಸುವುದು, ಬೇದಿ ಮಾಡುವುದು ಅಥವಾ ಎನಿಮಾ ಥರ ಕೊಡುವುದು, ಈ ಚಿಕಿತ್ಸೆಗಳನ್ನು ಈ ಕಾಯಿಲೆಗಳಲ್ಲಿ ಸಹ ಕೊಡಬೇಕಾಗ್ತದೆ. ಎಷ್ಟೋ ಸಂದರ್ಭಗಳಲ್ಲಿ ಒಂದು 3 ವಾರಗಳವರೆಗೆ ಬಸ್ತಿ ಚಿಕಿತ್ಸೆಯನ್ನು ತೈಲದಲ್ಲಿ ಕೊಟ್ಟಾಗ, ನಾರಾಯಣ ತೈಲ ಅಂತ ಇಟ್ಕೊಳ್ಳಿ ಅಥವಾ ಕ್ಷೀರಪದ ತೈಲ, ನಾರಾಯಣ ತೈಲದಲ್ಲಿ ಒಳ್ಳೆ ಆಗ್ತದೆ. ನಾರಾಯಣ ತೈಲದಲ್ಲಿ ಗುದದ್ವಾರಕ್ಕೆ 50 ml ಹಾಕಿ ಬಿಡುವಂಥದ್ದು, ಹೋಗ್ತದೆ 2-5 ನಿಮಿಷ ಆಗುವಾಗ. ಹಾಗೆ ದಿನ ಮಾಡ್ತಾ ಬಂದಾಗ BP ಕಡಿಮೆ, ಹೈಪರ್ ಟೆನ್ಷನ್ ಡೌನ್ ಆಗ್ತದೆ. ನೋಡಿ, ಇದೊಂದು ವಿಶೇಷ ಅಲ್ವಾ? ಔಷಧಿಯೇ ತೆಗೆದುಕೊಳ್ಳದೆ ಕಂಟ್ರೋಲಿಗೆ ಬರಲಿಕ್ಕೆ ಆಗ್ತದೆ. ಹಾಗೆಯೇ ಈ ಪಿತ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯಾದ ಈ ಕೊಲೆಸ್ಟ್ರಾಲ್ನಲ್ಲಿ ನಾವು ಬೇದಿ ಚಿಕಿತ್ಸೆಯನ್ನೇ ಮಾಡ್ಬೋದು, ವಿರೇಚನ, ಪಿತ್ತೆ ವಿರೇಚನಂ ಅಂತೇಳಿ. ಹಾಗೆ ಕಫಕ್ಕೆ ಸಂಬಂಧಪಟ್ಟದ್ದು, ಈಗ ಶ್ವಾಸಕೋಶದಲ್ಲಿ ಏನೋ ತೊಂದರೆ ಆಗುವಂತಹ ಸಂದರ್ಭದಲ್ಲಿ ವಮನ ಚಿಕಿತ್ಸೆ ಅಂತ ಮಾಡಬೇಕಾಗ್ತದೆ. ಬ್ಲಡ್ ಪ್ರೆಷರ್ನಲ್ಲಿ ಸಹ ಬೇರೆ ವಿಷಯದಲ್ಲಿ ತೊಂದರೆಯಿಂದ ಇದ್ದರೆ ವಮನ ಚಿಕಿತ್ಸೆ ಬಹಳ ಪ್ರಯೋಜನ ಆಗ್ಬೋದು. ಅದು ಪಂಚಕರ್ಮಗಳಲ್ಲಿ ಬೇಕಾದದನ್ನು ಆಯ್ಕೆ ಮಾಡಿ ಮಾಡುವಂತಹದ್ದು. ಹಾಗಾಗಿ ನಮಗೆ ಹೆಚ್ಚಾಗಿ ಕ್ರಾನಿಕ್ ಡಿಸೀಸ್ಗಳು, ಹಳೆ ಡಿಸೀಸ್ಗಳು ಅಂದ್ರೆ ಇದು ಹಳೆ ಡಿಸೀಸ್ ಅಂತ ಹೇಳಿ ಅಲ್ಲ, ನೀವು ಹೇಳಿದ BP, ಕೊಲೆಸ್ಟ್ರಾಲ್, ಮಧುಮೇಹಗಳು ಈಗ ಸಾಮಾನ್ಯವಾಗಿರುವ ಕಾಯಿಲೆಗಳಾದ ಕಾರಣ ನಾವು ಸಹ ಅಲ್ಲಿ ನಮ್ಮ ಒಂದು ಪ್ರಭಾವವನ್ನು
ಇರಲೇಬೇಕಾಗ್ತದೆ. ಹಾಗಾಗಿ ಅಲ್ಲಿ ನಾವು ಈ ರೀತಿಯ ಚಿಕಿತ್ಸೆಗಳನ್ನು ಮಾಡ್ತೇವೆ. ಮತ್ತು ವಿಶೇಷವಾಗಿ ಆಹಾರ, ಜೀರ್ಣ, ಪಥ್ಯ ಇತ್ಯಾದಿಗಳ ಬಹಳ ಮಹತ್ವ ಇದೆ ಆಯುರ್ವೇದದಲ್ಲಿ. ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣಂ ಅಂತ ಒಂದು ಒಳ್ಳೆ ವಾಕ್ಯ ಇದೆ. ಪಥ್ಯ ಇದ್ದವನಿಗೆ ಯಾವುದೇ ರೋಗ ಬಂದರೂ ಔಷಧವೇ ಬೇಡ. ಈಗ ತಾವು ಪಥ್ಯ ಅಂತ ಹೇಳಿದ್ರಿ. ಈ ಪಥ್ಯ ಅನ್ನುವಂಥದ್ದು ಅವರು ಚಿಕಿತ್ಸೆಯ ಸಮಯದಲ್ಲಿ ಮಾತ್ರ ಪಾಲಿಸಬೇಕು ಅಥವಾ ಅದರ ನಂತರವೂ ಅಲ್ಲ, ನಂತರ ಪಾಲಿಸಬೇಕು. ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣಂ. ಪಥ್ಯೆ ಅಸತಿ ಗದಾರ್ಥಸ್ಯ ಕಿಮೌಷಧ ನಿಷೇವಣಂ. ಪಥ್ಯವೇ ಮಾಡದವನಿಗೆ ಔಷಧಿಯೂ ಪ್ರಯೋಜನ ಇಲ್ಲ ಅಂತೇಳಿ ಇಲ್ಲಿ ಪಥ್ಯ ಅನ್ನುವಂಥದ್ದು ಯಾವಾಗಲೂ ನಾವು ಸೇವಿಸುವ ಆಹಾರ ವಿಹಾರಗಳಿಗೆ ಸಹ ಅನ್ವಯ ಆಗ್ತದೆ. ನಮ್ಮ ಶರೀರಕ್ಕೆ ಪಥ್ಯ ಆಗುತ್ತದೆ. ಈ ಮಾತು ನಿಮಗೆ ಪಥ್ಯ ಆಯ್ತಾ? ನಾವು ನಿಮ್ಮ ಹತ್ರ ಕೇಳ್ತೇವೆ. ಅವನಿಗೆ ನಾನು ಎಂತ ಮಾತನಾಡಿದ್ರು ಪಥ್ಯ ಆಗುವುದೇ ಇಲ್ಲ ಮಾರಾಯ, ಜಗಳಾಡ್ಲಿಕ್ಕೆ ಬರ್ತಾನೆ ಹೇಳ್ತೇವೆ ಅಲ್ವಾ? ಹಾಗಾದ್ರೆ ಪಥ್ಯ ಅಂದ್ರೆ ಶರೀರಕ್ಕೆ ಒಗ್ಗುವ, ಶರೀರಕ್ಕೆ ಹಿತವಾಗುವ, ಶರೀರಕ್ಕೆ ತೊಂದರೆ ಕೊಡದ, ಶರೀರವನ್ನು ಇನ್ನಷ್ಟು ರಕ್ಷಿಸುವ ಒಂದು ವಿಚಾರ ಆಗಿರುತ್ತೆ. ಹಾಗೆ ಪಥ್ಯ ಅನ್ನೋದು ಕೇವಲ ರೋಗಕ್ಕೆ ಅನ್ನುವ ಕಾನ್ಸೆಪ್ಟ್ ಏನಿಲ್ಲ. ಪಥ್ಯ ಅನ್ನುವುದು ನಮ್ಮ ದೈನಂದಿನ ಆಗುಹೋಗುಗಳಲ್ಲಿ ಸಹ ನಮ್ಮ ದೋಷ ಇತ್ಯಾದಿಗಳನ್ನು ಅನುಸಾರವಾದಂತಹ ಆಹಾರ ವಿಹಾರಗಳಲ್ಲಿ ತೊಡಗಿಸಿಕೊಂಡಾಗ ಅತ್ಯಂತ ಉತ್ತಮ ರಕ್ಷಣಾತ್ಮಕವಾದಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಹಾಗಾದ್ರೆ ಆಯುರ್ವೇದದ ಪ್ರಕಾರ ಯಾವ ರೀತಿಯಾದಂತಹ ಆಹಾರಗಳನ್ನು ನಾವು ಸೇವಿಸಬೇಕಾಗ್ತದೆ ಮತ್ತೆ ಯಾವುದನ್ನ ನಾವು ಅವಾಯ್ಡ್ ಮಾಡಬೇಕಾಗ್ತದೆ? ಅದೇ ಆಯುರ್ವೇದ ನೋಡಿ ಏನು ಹೇಳ್ತಾರೆ, ತತ್ರಾದ್ಯ ಮಾರುತಂ ಜ್ಞಂತಿ ತ್ರಯಸ್ತಿಕ್ತಾದಯ ಕಫಂ ಕಷಾಯ ತಿಕ್ತ ಮಧುರ ಪಿತ್ತಂ ಅನ್ಯೇತು ಕುರುವತೆ ಅಂತೇಳಿ ಇದು ಷಡ್ರಸಗಳ ವ್ಯಾಖ್ಯೆ. ಸಿಹಿ, ಹುಳಿ, ಉಪ್ಪು, ಚೊಗರು, ಕಹಿ, ಖಾರ. ಪ್ರತಿ ಪ್ರಕೃತಿಗೆ ಒಂದೊಂದು ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿಗಳೆಲ್ಲ ಹೆಚ್ಚಿರುವಂತಹದ್ದಕ್ಕೆ ಕೆಲವು ವಿಶಿಷ್ಟವಾದಂತಹ ರಸಗಳನ್ನು ಹೇಳಿದ್ದಾರೆ. ಈಗ ಮಧುರ ರಸ, ಸಿಹಿ ರಸಗಳು, ಕಫರಸ, ಕಟುರಸ, ಖಾರ ಇರುವಂತಹದ್ದು, ತಿಕ್ತರಸ, ಕಹಿ ಇರುವಂತಹದ್ದು, ಮತ್ತೆ ಹುಳಿ ಇರುವಂತಹದ್ದು, ಆಮ್ಲ ರಸ, ಹಾಗೆ ಲವಣ ರಸ, ಉಪ್ಪಾಗಿರುವಂತಹದ್ದು, ಕಷಾಯ ಅಲ್ವಾ, ಕಷಾಯ ರಸ. ಹೀಗೆ ನಾವು ಆ ರಸಗಳನ್ನು ವಾತ, ಪಿತ್ತ, ಕಫಗಳಲ್ಲಿ ಬೇರೆ ಬೇರೆ ದೋಷಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಬೇಕಾಗ್ತದೆ. ಹೆಚ್ಚಾಗಿ ಮಧುರ ರಸ ಅನ್ನುವಂಥದ್ದು ಕಫವನ್ನು ವೃದ್ಧಿ ಮಾಡ್ತದೆ. ಪಿತ್ತವನ್ನು ಸಂರಕ್ಷಿಸಲಿಕ್ಕೆ ಆಮ್ಲ ರಸ ಬೇಕಾಗ್ತದೆ. ಹಾಗೆ ನಮ್ಮ ವಾತ ಕಾಯಿಲೆಯಲ್ಲಿ ಕಷಾಯ ರಸ ಬೇಕಾಗ್ತದೆ. ಅದೊಂದೇ ಅಲ್ಲ ಆವಾಗ. ಹಾಗಾಗಿ ಪ್ರಾಯಶಃ ನಮ್ಮ ಭೋಜನ ವಿಧಾನದಲ್ಲಿ ನಾವು ನೋಡ್ತೇವೆ, ಮೊದಲಾಗಿ ನಾವು ಮಧುರ ರಸವನ್ನು ಹಾಕ್ತೇವೆ, ಪಾಯಸ ಬಡಿಸಿದ ಮೇಲೆ ಒಂದೊಂದು ಐಟಮ್ಗಳನ್ನು ಹಾಕ್ತಾ ಬರ್ತೇವೆ. ಅದರಲ್ಲಿ ಖಾರವೂ ಇರ್ತದೆ, ಆ ತಂಬುಳಿ ಅಂತ ಹೇಳುವಂಥದ್ದು ಇರ್ತದೆ, ಆಮ್ಲಯುಕ್ತವಾದ್ದು, ಹಾಗೆ ಖಾರವಾದ ಒಂದು ಚಟ್ನಿ ಇರ್ತದೆ, ಉಪ್ಪಿನಕಾಯಿ ಇರ್ತದೆ, ಪಲ್ಯ ಇರ್ತದೆ, ಕೊನೆಗೆ ನಾವು ಮಜ್ಜಿಗೆ ಕೊಡ್ತೇವೆ, ಅದು ವಾತಕ್ಕೆ. ಹಾಗಾಗಿ ಮೊದಲು ಕಫವನ್ನು ಜಯಿಸಿ ಮತ್ತೆ ಪಿತ್ತವನ್ನು ಮಧ್ಯದಲ್ಲಿ ಜಯಿಸಿ ಮತ್ತೆ ವಾತವನ್ನು ಜಯಿಸುವುದು ಅಂತ ಹೇಳುವಂಥ ಕಾನ್ಸೆಪ್ಟ್ ಅಲ್ಲಿ ಹೋಗ್ತದೆ. ಈಗ ನೀರು ಕುಡಿಯುವಾಗ ಆದ್ರೂ ಅಷ್ಟೇ, ಶರೀರವನ್ನು 4 ವಿಭಾಗ ಮಾಡಿ ಒಂದು ವಿಭಾಗವನ್ನು ಖಾಲಿ ಬಿಟ್ಟು ಉಳಿದ 3 ವಿಭಾಗದಲ್ಲಿ ಘನ ಮತ್ತು ದ್ರವ ಆಹಾರಗಳನ್ನು ತುಂಬಿಸಬೇಕು. 3 ವಿಭಾಗ ಮಾಡುವುದು, ಒಂದು ವಿಭಾಗ ಖಾಲಿ ಬಿಡಬೇಕು, ಒಂದು ವಿಭಾಗದಲ್ಲಿ ಘನ ಬೇಕು, ಒಂದು ವಿಭಾಗ ದ್ರವ ಬೇಕು ಅಂತ ಹೇಳ್ತಾರೆ. ಇದು ಸಹ ಆಹಾರದಲ್ಲಿ ನಾವು ಅನುಸರಿಸಬಹುದಾದಂತಹ ಒಂದು ವಿಚಾರ ಅಂತ ಹೇಳ್ಬೋದು. ಅಂದ್ರೆ ನಾವು ಊಟ ಮಾಡುವಾಗ ಮೂಗಿಗೆ ಬರುವಷ್ಟು ತಿನ್ನದೆ ಒಂದು ಕಾಲು 1/3 ಆಫ್ ದ ಸ್ಟಮಕ್, ಶರೀರದ ಒಂದು ಉದರದಲ್ಲಿ ಜಾಗವನ್ನು ಖಾಲಿ ಬಿಟ್ಟು ಆವಾಗಲೇ ಊಟ ಮಾಡಿ ಹೇಳ್ಬೇಕು ಅಂತೇಳಿ. ಹಾಗಾಗಿ ಯಾವುದಾದ್ರೂ ಫಂಕ್ಷನ್ಗಳಿಗೆ ನಾವು ಬಫೆಯಲ್ಲೆಲ್ಲ ಊಟ ಮಾಡುವಾಗಲೂ 1ರಿಂದ 10ರವರೆಗೂ ಹೋಗದೆ 1ರಿಂದ ಸೀದಾ 8, 9, 10ಕ್ಕೆ ಜಂಪ್ ಹೊಡೆಯುವಂಥದ್ದು ಆ ಕಾರಣದಿಂದ. ಅದು ತಿಳಿದವರು ಎಲ್ಲವನ್ನು ನೋಡಿದ್ದು ಮುಕ್ಕುದಿಲ್ಲ, ಬದಲಾಗಿ ಸ್ವಲ್ಪ ಸ್ವಲ್ಪ ಜಾಗ ಬಿಡ್ತಾರೆ ಅಂತೇಳಿ ಅದೊಂದು ಸೂತ್ರ. ಅಂದ್ರೆ ಜಾಗ ನಾವು ಅಷ್ಟು ಖಾಲಿ ಬಿಡಬೇಕು ಅಂತೇಳಿ. ಹಾಗೆ ಆಹಾರದಲ್ಲಿ ಸಹ ಒಬ್ಬ ವ್ಯಕ್ತಿ ಕಫ ಪ್ರಧಾನದವನಾದರೆ ಅವನಿಗೆ ಕಟು ಅಂದ್ರೆ ಖಾರ ಇರುವಂತಹದ್ದು ತೆಕ್ಕೊಂಡ್ರೆ ತೊಂದರೆ ಆಗುವುದಿಲ್ಲ ಅಂತಲೂ ಒಂದು ಸೂತ್ರ ಇದೆ. ಯಾಕಂದ್ರೆ ಅದು ಕರಗಿಸ್ತದೆ ಅಂತೇಳಿ ಕಟುವನ್ನು. ಅದೇ ಪಿತ್ತ ಇದ್ದವನಿಗೆ ಖಾರವನ್ನು ತಿಂದ್ರೆ ಅದು ಇನ್ನಷ್ಟು ಉದ್ರೇಕ ಆಗ್ತದೆ. ಅವನಿಗೆ ಆಮ್ಲ ರಸಗಳು ಬೇಕು. ಪಿತ್ತವನ್ನು ಯಾವಾಗಲೂ ಶಾಂತಿ ಮಾಡೋದು ಆಮ್ಲ, ನಿಂಬೆ ಹುಳಿ ಉಪ್ಪಿನಕಾಯಿ ಇರ್ಬೋದು, ಹುಳಿ ಇರುವಂತಹ ಪದಾರ್ಥಗಳಿರ್ಬೋದು ಇತ್ಯಾದಿ. ಹಾಗೆ ಒಂದು ನಾವು ನಮ್ಮದು ಸ್ವಲ್ಪ ಮಟ್ಟಿಗೆ ಅಂದ್ರೆ ನಮ್ಮ ಸಾತ್ಮ್ಯವನ್ನು ಹೊಂದಿಕೊಂಡು, ಸಾತ್ಮ್ಯ ಓಕ ಸಾತ್ಮ್ಯ ಅಂತ ಇದೆ. ಸಾತ್ಮ್ಯ ಅಂತ ಹೇಳಿದ್ರೆ ಈಗ ಒಬ್ಬ ದಿನ ಮೀನು ಕೋಳಿ ತಿಂತಾನೆ, ಇನ್ನೊಬ್ಬನಿಗೆ ಅದು ಹತ್ರ ಹೋದ್ರೆ ಆಗುದಿಲ್ಲ. ಅದು ಯಾಕಂದ್ರೆ ಅವನಿಗೆ ಅದು ಸಾತ್ಮ್ಯ ಆಗಿದೆ. ತಿಂದು ಈಗ ವಿಷಕನ್ಯೆ ಅಂತ ಇದ್ದ ಹಾಗೆ, ವಿಷಕನ್ಯೆಗೆ ಸಣ್ಣ ಹುಟ್ಟಿದಾಗಲೇ ಒಂದೊಂದೇ ಡ್ರಾಪ್ ವಿಷವನ್ನು ಕೊಡ್ತಾ ಬಂದ್ರೆ ಆ ಕನ್ಯೆಗೆ ಏನೂ ಆಗುವುದಿಲ್ಲ. ಬದಲಾಗಿ ಆ ಕನ್ಯೆ ಯಾರನ್ನಾರು ಕಚ್ಚಿದ್ರೆ ಅವನಿಗೆ ವಿಷ ಆಗ್ತದೆ ಅಂತ ಹಿಂದಿನ ಕಾಲದಲ್ಲಿ ರಾಜರು ಇರಿಸಿಕೊಡ್ತಿದ್ರಂತೆ. ಹಾಗೆ ಇಲ್ಲಿ ಸಹ ಆಹಾರಗಳು ಸಾತ್ಮ್ಯ ಆಗುವುದು. ಸಾತ್ಮ್ಯ ಆಗುವುದು ಅಂದ್ರೆ ಅದು ಹೋಗುವುದು.
ಆಗ ಒಗ್ಗೆ ಆದ್ಮೇಲೆ ಏನಾಗ್ತದೆ, ಅವನಿಗೆ ಅದು ಏನೂ ಮಾಡುವುದಿಲ್ಲ ಅಂತೇಳಿ ಅದು ವಿಶೇಷ. ಅದೇ ವಿಷಯವನ್ನು ನಾನು ತಕೊಂಡ್ರೆ ಇನ್ನೊಬ್ಬ ಅದು ಸಾತ್ಮೆ ಇಲ್ಲದವ ತಕೊಂಡ್ರೆ ಅವ ಮರುದಿವಸ ಹಾಸಿಗೆ ಹಿಡಿತಾನೆ ಅಂತೇಳಿ. ಹಾಗಾಗಿ ಹಲವಾರು ಕಾಯಿಲೆಗಳು ಬರ್ಲಿಕ್ಕೆ, ಈ ಅಲರ್ಜಿ ಅಂತ ಕಾಯಿಲೆಗಳು ಎಷ್ಟೋ ಸರ್ತಿ ಬರೋದು ಸಾತ್ಮ್ಯ ಅಲ್ಲದವರಿಗೆ. ಹಾಗಾಗಿ ನಮ್ಮ ಆಹಾರ ವಿಹಾರಗಳು ನಮ್ಮ ಶರೀರವನ್ನು ಹೊಂದಿಕೊಂಡಂತೆ, ನಮ್ಮ ಮನಸ್ಸಿನಲ್ಲಿ ನಮ್ಗೆ ಗೊತ್ತಿರ್ತಲ್ಲ ಹೀಗೆ ಅಂತೇಳಿ, ಅದಕ್ಕೆ ಸರಿಯಾಗಿ ನಾವು ಅದನ್ನು ಅಳವಡಿಸಿಕೊಂಡಾಗ ಏನ್ ತೊಂದರೆ ಆಗುದಿಲ್ಲ ಅಂತ ಹೇಳ್ಬೋದು. ಈಗ ಇಷ್ಟೊತ್ತು ದೈಹಿಕ ಆರೋಗ್ಯದ ಬಗ್ಗೆ ಮಾತಾಡಿದ್ವಿ ನಾವು. ಸಾಮಾನ್ಯವಾಗಿ ಈಗ ಮಾನಸಿಕ ಆರೋಗ್ಯದ ಬಗ್ಗೆ ಮಾತಾಡೋದಾದ್ರೆ ಒಂದು ಭಾವನೆ ಏನು ಅಂತ ಹೇಳಿದ್ರೆ, ಈ ಮಾನಸಿಕ ಆರೋಗ್ಯ ಅಥವಾ ಅದರ ಚಿಕಿತ್ಸೆ ಅನ್ನುವಂಥದ್ದು ತೀರಾ ಇತ್ತೀಚಿನ ಒಂದು ಬೆಳವಣಿಗೆ ಅಂತ ನಾವು ಅಂದ್ಕೊಳ್ತೇವೆ. ಈಗ ಆಯುರ್ವೇದದಲ್ಲಿ ಇದರ ಬಗ್ಗೆ ಏನಾದರೂ ಉಲ್ಲೇಖಗಳಿವೆಯಾ? ಮಾನಸಿಕದ ಬಗ್ಗೆ ಬಹಳಷ್ಟು ಇದೆ. ಆಯುರ್ವೇದ ಪ್ರಾಯಶಃ ಬಹಳಷ್ಟು ದುಡಿದಿದೆ ಮಾನಸಿಕದ ವಿಷಯದಲ್ಲಿ. ಮಾನಸ ರೋಗ ಅಂತ ಒಂದು ವಿಭಾಗವೇ ಇದೆ. ಅಲ್ಲಿ ಏನಾಗ್ತಂದ್ರೆ ಧೃತಿ ಸ್ಮೃತಿ ವಿಭ್ರಂಶನಾಗುವಂತದ್ದು. ಮನುಷ್ಯ ಧೃತಿ ಸ್ಮೃತಿ ವಿಭ್ರಂಶನಾಗುವಂತದ್ದು. ಅದೇನಾಗ್ತದೆ, ಅವನು ತಾಮಸ ಗುಣವನ್ನು ಹೊಂತಾನೆ ಅಂತೇಳಿ. ಮಹಾಗುಣಗಳು ಅಂತಿದೆ, ಸತ್ವ ರಜ ತಮ. ಸತ್ವರಜ ತಮಗಳಲ್ಲಿ ತಮೋಗುಣಾಧಿಕ್ಯವಾದಾಗ ಮತ್ತು ಅದಕ್ಕೆ ಕಾರಣಗಳು ಎಷ್ಟೋ ಸಂದರ್ಭಗಳಲ್ಲಿ ಇಂದ್ರಿಯಗಳಾಗಿದ್ದಾಗ, ಇಂದ್ರಿಯ ವೈಫಲ್ಯವಾದಾಗ, ಇಂದ್ರಿಯದ ಕಾರ್ಯ ವಿಮುಖವಾದಾಗ ಅತತ್ವಾಭಿನಿವೇಶ ಅಂತ ಇದೆ ಒಬ್ಬ ವ್ಯಕ್ತಿಗೆ. ಅದಕ್ಕೆ ನಮ್ಮಲ್ಲಿ ಬಹಳಷ್ಟು ಮಹತ್ವ ಕೊಟ್ಟಿದ್ದಾರೆ. ಯಾವುದಕ್ಕೆ? ಧರ್ಮ, ಜಾಗೃತಿ, ಸಂಸ್ಕಾರ, ನಿಯಮಾವಳಿ, ನೀತಿ, ನಡವಳಿಕೆ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಅಂದ್ರೇನು, ಅವನು ತನ್ನ ಮನಸ್ಸಿನಲ್ಲಿ ಕೆಡುಕನ್ನು ಯೋಚನೆ ಮಾಡಿದಾಗ, ಕೆಟ್ಟದನ್ನು ಮಾಡಿದಾಗ, ಅಥವಾ ಯಾವುದೋ ರೀತಿಯಲ್ಲಿ ಮನಸ್ಸು ಎಡವಲ್ಪಟ್ಟಾಗ, ಅದಕ್ಕೆ ಇಂದ್ರಿಯದ ತನ್ಮಾತ್ರಗಳು ಕಾರಣ. ಕಣ್ಣು ನೋಡುವ ಕೆಲಸವನ್ನೇ ಮಾಡಬೇಕು, ಮೂಗು ವಾಸನೆಯನ್ನೇ ನೋಡಬೇಕು, ಕಿವಿ ಕೇಳುವುದನ್ನೇ ಕೇಳಬೇಕು. ಅದರ ಬದಲಾಗಿ ಅದು ಅದರ ವಿಪರೀತವಾದ ವಿಷಯಕ್ಕೆ ಹೋದಾಗ ಅದುವೇ ಹಾಳಾಗ್ತದೆ ಅಲ್ಲಿ ಆ ಇಂದ್ರಿಯ. ಅಂತವುಗಳಿಗೆ ನಾವು ಇಂದ್ರಿಯ ದೃಷ್ಟಿ ಅಂತ ಕರಿತೇವೆ. ಅಂತ ಇಂದ್ರಿಯ ದೃಷ್ಟಿಯಲ್ಲಿ ಏನಾಗ್ತದೆ, ಮೆದುಳನ್ನು ಮೊದಲಾಗಿ ಹಾಳು ಮಾಡ್ತದೆ. ಮೆದುಳನ್ನು ಮೊದಲಾಗಿ ಹಾಳು ಮಾಡಿದಾಗ ಅದು ಉನ್ಮಾದ ಬರ್ಬೋದು, ಅಪಸ್ಮಾರ ಬರ್ಬೋದು, ಅಥವಾ ಏನು ನಾವೇನು ಹೇಳ್ತೇವೆ ಅಪತಂತ್ರಕ ಅಂತ ಇದೆ. ಅಪತಂತ್ರಕದ ಹಿಸ್ಟೀರಿಯಾ, ಡಿಪ್ರೆಷನ್ ಒಳಗಾಗೋದು, ಅಥವಾ ಅಪತಾನಕ ಅಂತ ಬರ್ಬೋದು, ನಡುಕುವಿಕೆ, ಕಂಪವಾತ ಇತ್ಯಾದಿಗಳೆಲ್ಲ ಬರ್ಬೋದು. ಹಾಗೆ ಬರುವುದೆಲ್ಲ ಮನಸ್ಸಿನ ಅಸಮತೋಲತೆಗಳು. ಮನಸ್ಸು ಅನ್ನುವಂಥದ್ದು 11ನೇ ಇಂದ್ರಿಯ. ಈ 10 ಇಂದ್ರಿಯಗಳ ಸರ್ಕಸ್ಸಿನಿಂದಾಗಿ 11ನೇ ಇಂದ್ರಿಯ, ಅದು ಉಭಯ ಇಂದ್ರಿಯ, ಅದು ಕರ್ಮೇಂದ್ರಿಯವೂ ಹೌದು, ಜ್ಞಾನೇಂದ್ರಿಯವೂ ಹೌದು ಮನಸ್ಸು. ಅಂತ ಮನಸ್ಸು ತನ್ನ ಹಾದಿಯನ್ನು ತಪ್ಪಿದಾಗ ಮನೋವಹ ಸ್ರೋತೋ ದುಷ್ಟಿ ಅಂತ ಕರಿತೇವೆ. ಮನಸ್ಸು ಹೋಗಬೇಕಾದ ಹೈವೇ ಹಾಳಾಗುವುದು, ಮನೋವಹ ಸ್ರೋತೋಷ್ಟಿ. ಹಾಗೆ ಆದಾಗ ನೀವು ಇಲ್ಲಿ ಏನು ಅಪಸ್ಮಾರ ಎಷ್ಟೋ ಅದು ಬರ್ತಾ ಬರ್ಬೋದು. ಎಷ್ಟೋ ಸಂದರ್ಭದಲ್ಲಿ ಗರ್ಭಿಣಿ ಚರ್ಯ ಸರಿ ಇಲ್ಲದೆ ಬರ್ತದೆ. ಎಷ್ಟೋ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಇದ್ದಂಥ ಕಾಯಿಲೆಗಳು ಬರ್ತವೆ. ಇತ್ಯಾದಿಗಳೆಲ್ಲ ಇದ್ದಾಗ ಅವುಗಳಿಗೆ ಮಾನಸ ರೋಗಗಳು ಅಂತ ಕರಿತೇವೆ. ಅವುಗಳಿಗೆ ಸಹ ನಮ್ಮಲ್ಲಿ ಯಶಸ್ವಿಯಾದ ಚಿಕಿತ್ಸೆಗಳಿವೆ. ಯಾವ ರೀತಿಯಾದಂತಹ ಚಿಕಿತ್ಸೆಗಳನ್ನು ನೀಡಲಾಗುತ್ತೆ ತಮ್ಮಲ್ಲಿ? ಈಗ ಮಾನಸಿಕ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದನೇದಾಗಿ ಅವನಿಗೆ ನಾವು ಹಿತ ತತ್ವವನ್ನು ಉಪದೇಶ ಮಾಡುವಂಥದ್ದು ಇದ್ದೇ ಇದೆ, ಕೌನ್ಸಿಲಿಂಗ್. ಅದು ನಮ್ಮಲ್ಲಿ ಸಹ ಇದೆ, ಆಯುರ್ವೇದ ಸಹ ಹೇಳಿದ್ದಾರೆ. ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಬೇಕು, ಅವನಿಗೆ ಹಿತ ವಚನಗಳನ್ನು ಕೊಡು. ಮೋರಲ್, ಹಿಂದೆಲ್ಲ ನಮ್ಮ ಶಾಲೆಗಳಲ್ಲಿಯೇ ಮೋರಲ್ ಕ್ಲಾಸ್ ಅಂತ ಇತ್ತು ನೋಡಿ, ನೆನಪಿದೆಯಾ ನಿಮಗೆ? ಒಂದು 25 ವರ್ಷ ಮೌಲ್ಯ ಶಿಕ್ಷಣ. ಈಗ ಇಲ್ಲ, ಮೋರಲ್ ಕ್ಲಾಸ್ ಅಂತ ನನಗಿತ್ತು. ಅದು ಎಷ್ಟರ ಮಟ್ಟಿಗೆ ನೋಡಿ, ನಾನು ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ವ್ಯಕ್ತಿ ಸಣ್ಣ ಮಗುವಾಗಿದ್ದಾಗ ಯಾವ ವಿಷಯವನ್ನು ಹೇಳಿರ್ತದ ಅದು ಅಸಮರ್ಪಕವಾದರೆ ಅವನಿಗೆ ತೊಂದರೆ. ದೊಡ್ಡ ಆಗುವಾಗ ಹೇಳುವವನಿಗೆ ಅಷ್ಟು ಜಾಣ್ಮೆ ಬೇಕು ಅಂತ ಹೇಳಿ ತತ್ವವನ್ನು ಕೊಡುವವನಿಗೆ, ಅಂದ್ರೆ ಮೋರಲ್ ಹೇಳುವವನಿಗೆ. ಈಗ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಮೋರಲ್ ಕ್ಲಾಸ್ ಮಾಡುವಾಗ ಒಂದು ಹದಿಹರೆಯದ ಶಿಕ್ಷಣ ಕೊಡುವಾಗ ಹುಡುಗಿಯರಿಗೆ ಆ ಶಿಕ್ಷಣ ಕೊಡುವವಳು ಹೇಳ್ತಾಳೆ ಅಂತಾಳೆ, ನೀನು ಯಾವುದೇ ಗಂಡಸನ್ನು ಹತ್ತಿರ ಬರಲಿಕ್ಕೆ ಬಿಡಬೇಡ, ಅದು ಬ್ಯಾಡ್ ಟಚ್ಗೆ ಅವಕಾಶ ಆಗ್ತದೆ, ತಂದೆಯನ್ನೇ ಆದ್ರೂ ಬಿಡಬೇಡ. ಅದೇ ಹುಡುಗಿ ಮತ್ತೆ ದೊಡ್ಡದಾಗಿ ಏನಾಗ್ತದೆ ಪರಿಸ್ಥಿತಿ ಗೊತ್ತುಂಟಾ? ಎಲ್ಲರಿಗೂ ವಿರೋಧಿ ಆಗ್ತಾಳೆ, ಪುರುಷ ದ್ವೇಷಿ ಆಗ್ತಾಳೆ. ಹಾಗೆ ಇದೆಲ್ಲ ಮನಸ್ಸಿನ ಒಂದು ನಡೆಗಳು. ಈ ಮನಸ್ಸಿನ ನಡೆಗಳನ್ನು ಸರಿಯಾಗಿ ಕೊಂಡೋಗ್ತಾ ಹೋದಾಗಲೇ ನಮಗೆ ಸರಿಯಾದ ಚಿಕಿತ್ಸೆ ಸಾಧ್ಯ. ಈ ಅತತ್ವಾಭಿನಿವೇಶದಲ್ಲಿ ಸಹ ನಾವು ಅವರಿಗೆ ಹಿತವಾದ ವಿಷಯಗಳನ್ನು ಹೇಳಬೇಕಾಗ್ತದೆ. ಮತ್ತೆ ಮೆದುಳನ್ನು ಶಾಂತಗೊಳಿಸಬೇಕು. ಇಲ್ಲಿ ಪಿತ್ತದೋಷಕ್ಕೆ ಪ್ರಧಾನವಾದ ರೋಲ್ ಇದೆ. ಹಾಗಾಗಿ ಧಾರಾ ಚಿಕಿತ್ಸೆ, ಶಿರೋಧಾರೆ, ತೈಲಗಳು ಮತ್ತು ಕಷಾಯಗಳು ಬೇರೆ ಬೇರೆ ಇದೆ. ಅದನ್ನು ನಾನು ವಿವರಿಸುವ ಅಗತ್ಯ ಇಲ್ಲ ಅಂತ ಕಾಣ್ತದೆ. ಔಷಧಿಯ ತೈಲಗಳು, ಔಷಧಿಯ ಕಷಾಯಗಳು
ಔಷಧಿಗಳನ್ನು ತಲೆಗೆ ದಾರೆ ಎರೆಯುವುದು. ಅದು ಶಿರೋ ಬಸ್ತಿ ಅಂತ ಇನ್ನೊಂದಿದೆ. ತಲೆಯಲ್ಲಿ ಒಂದು ಟೊಪ್ಪಿ ತರ ಮಾಡಿ ಮಧ್ಯದಲ್ಲಿ ಅದಕ್ಕೆ ಮೆಡಿಕೇಟೆಡ್ ಆಯಿಲ್ ಅಥವಾ ಕಷಾಯಗಳನ್ನು ಹಾಕುವಂಥದ್ದು ಮತ್ತೆ ತೊಳೆಯುವಂಥದ್ದು. ಹಾಗೆ ಸರ್ವಾಂಗಕ್ಕೆ ದಾರೆ ಇದೆ, ಸರ್ವಾಂಗ ದಾರೆ. ಇದರ ಜೊತೆಗೆ ಅಭ್ಯಂಗ ಸ್ನೇಹಗಳು. ಇದು ಇಷ್ಟು ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ನೋಡುದು. ಮತ್ತೆ ಬಸ್ತಿ ಚಿಕಿತ್ಸೆ ಅಂತ ಹೇಳಿ ಪಂಚಕರ್ಮಕ್ಕೆ ಸಂಬಂಧಪಟ್ಟ ಆಭ್ಯಂತರಿಕವಾದಂಥ ಚಿಕಿತ್ಸೆ. ಯಾಕಂದ್ರೆ ಮೆದುಳಿಗೆ ಸಂಬಂಧಪಟ್ಟ ತೊಂದರೆಯಲ್ಲಿ ಸಹ ಜೀರ್ಣಾಂಗ ವ್ಯೂಹವನ್ನು ಸರಿ ಮಾಡಿದಾಗ ಅವು ಸರಿಯಾಗ್ತದೆ ಹೇಳಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನು ಕರೆಕ್ಟ್ ಮಾಡುವಂಥದ್ದು ಅಂತೇಳಿ. ಮತ್ತೆ ಔಷಧಿಗಳು, ಅದೇ ಶಮನಕಾರಿ ಔಷಧಿಗಳು. ಅದರಲ್ಲಿ ಬೇರೆ ಬೇರೆ ರೀತಿಯ ಮೆದುಳಿಗೆ ಬಲ ಕೊಡುವ ಔಷಧಿಗಳು ಇರ್ತವೆ. ಪೃಥ್ವಿಸಾಗರ ರಸ ಅಂತ ಇದೆ, ಅಥವಾ ಮಾನಸ ಮಿತ್ರಾವಟಿ ಅಂತ ಇದೆ, ನಮ್ಮ ಸರಸ್ವತಿ ಚೂರ್ಣ ಅಂತ ಇದೆ, ಸಾರಸ್ವತ ಭಜೆ, ಮತ್ತೆ ಬ್ರಾಹ್ಮಿ ತಿಮರೆ ಇತ್ಯಾದಿಗಳಿಂದ ಒಳಗಂಡ ತುಂಬಾ ಉಂಟು. ಅದು ಹೇಳಲಿಕ್ಕೆ ಹೋದ್ರೆ ಅಂತಹ ಮೇಧ್ಯ ರಸಾಯನಗಳು ಅಂತೇಳಿ. ಆ ಮೇಧ್ಯ ರಸಾಯನ, ಅದಕ್ಕೋಸ್ಕರವೇ ಸಣ್ಣ ಪ್ರಾಯದಲ್ಲೇ ಮೇಧ್ಯ ರಸಾಯನಗಳನ್ನು ನಾವು ಮಕ್ಕಳಿಗೆ ಕೊಡ್ತಾ ಬಂದ್ರೆ ಅವರು ಮುಂದಕ್ಕೆ ಬಹಳ ಜಾಣರಾಗ್ತಾರೆ. ಬ್ರಾಹ್ಮಿ ರಸಾಯನ ದಿನ ಕೊಡ್ತಾ ಇದ್ರೆ, ಅಥವಾ ನಾವೇನು ಸ್ವರ್ಣಪ್ರಾಶನ ಅಂತ ಈಗ ಮಾಡ್ತೇವೆ ತಿಂಗಳು ಅದು ಸಹ ಅಂತವುಗಳು ಈ ರೀತಿಯಲ್ಲಿ ಔಷಧಿ ಚಿಕಿತ್ಸೆಯನ್ನು ಮಾಡ್ಲಿಕ್ಕಾಗ್ತದೆ. ಅದು ನಮ್ಮಲ್ಲಿ ಸಹ, ನಮ್ಮ ಆಸ್ಪತ್ರೆಯಲ್ಲಿ ಸಹ ನಾವು ಅದಕ್ಕೆ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಅನ್ನೇ ಹೊಂದಿದ್ದೇವೆ, ಮನೋರೋಗ ವಿಭಾಗ ಅಂತ ಹೇಳಿ. ಮನೋರೋಗಕ್ಕೆ ಬೇಕಾದಂತಹ ಸಕಲವಾದ ಯಶಸ್ವಿ ಕ್ರಮಗಳು, ನಮ್ಮ ಉಪಕ್ರಮಗಳು ನಮ್ಮ ಕಣಚೂರು ಆಯುರ್ವೇದ ಆಸ್ಪತ್ರೆಯಲ್ಲಿ ಸಹ ಲಭ್ಯ ಇದೆ. ಈವನ್ ಕೌನ್ಸಿಲಿಂಗ್ ಬೇಕಾದ್ರು, ಯಾಕಂದ್ರೆ ನಮ್ಮಲ್ಲಿ ಆಧುನಿಕ ವೈದ್ಯಕೀಯ ಆಸ್ಪತ್ರೆಯು ನಮ್ಮ ಪಕ್ಕದಲ್ಲೇ ಇರುವ ಕಾರಣ ಕೌನ್ಸಿಲರ್ಗಳು ಸಹ ನಮಗೆ ಲಭ್ಯ ಇರ್ತಾರೆ. ಅವರನ್ನು ಸಹ ನಾವು ಬಳಸಿಕೊಳ್ಳಿಕ್ಕೆ ಆಗ್ತದೆ. ಹಾಗಾಗಿ ಅದಕ್ಕೆ ನಾವು ಉತ್ತಮವಾದ ಚಿಕಿತ್ಸೆಯನ್ನು ಖಂಡಿತವಾಗಿ ಕೊಡ್ತೇವೆ ಅಂತ ನಾನು ಹೇಳ ಬಯಸ್ತೇನೆ. ಧನ್ಯವಾದಗಳು ಸರ್. ಇಷ್ಟೊತ್ತು ಆಯುರ್ವೇದದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ನೀಡಿದ್ದೀರಾ. ನಾವು ನಮ್ಮ ಕಣಚೂರು ಆಯುರ್ವೇದ ಕಾಲೇಜಿನಲ್ಲಿ ಮಾಡುವಂತಹ ಎಲ್ಲಾ ರೀತಿಯ ಪಂಚಕರ್ಮ, ಅದೇ ರೀತಿಯಲ್ಲಿ ಈಗ ಜಾಲತಾಣದ ಮೂಲಕ ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಪದ್ಧತಿಯನ್ನು, ವ್ಯವಸ್ಥೆ ಸಹ ನಮ್ಮಲ್ಲಿದೆ. ಹಾಗಾಗಿ ಹೆಚ್ಚು ಹೆಚ್ಚು ಜನರು ಅದರ ಸದುಪಯೋಗ ಪಡಿಸಬಹುದು. ಹಾಗೆಯೇ ರಕ್ಷಾ ಕವಚ ಅಂತ ಹೇಳಿ ಕೆಲವು ವಿಶಿಷ್ಟ ವರ್ಗಗಳಿಗೆ ನಾವು ಉಚಿತವಾದ ಚಿಕಿತ್ಸಾ ಕಾರ್ಡುಗಳನ್ನು ಕೊಡ್ತೇವೆ. ಇವೆಲ್ಲವುಗಳನ್ನು ಬಳಸಿ ಎಲ್ಲರೂ ನಿರೋಗಿಗಳಾಗಲಿ ಅಂತ ಹೇಳುವ ಆಶಯದೊಡನೆ ನಿಮಗೆ ನಮಸ್ಕರಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಇದುವರೆಗೆ ಕಣಾಯು ಚಿರಾಯು ಸರಣಿ ಕಾರ್ಯಕ್ರಮದ ಕೊನೆಯ ಕಂತಿನಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಆಯುರ್ವೇದ ಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು 2 ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ 100 ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರ್ಯ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ನಾಟಿಕಲ್. ದೂರವಾಣಿ ಸಂಖ್ಯೆ 22033331 ಹಾಗೂ 22033332. STD ಕೋಡ್ 0824. ಆಕಾಶವಾಣಿ ಮಂಗಳೂರು.